ಈ ಥರ ಚೇಷ್ಟೆ ಮತ್ತು ರೊಮ್ಯಾಂಟಿಕ್ ಸಾಂಗ್ ಇರುವಾಗ ಮಗಳು ಕೂಡ ಅಲ್ಲೇ ಇದ್ರು ರಿತನ್ಯ ಅವರು. ಸೊ ಹೇಗಿರುತ್ತೆ ಸರ್ ವಿಜಯ್ ಸರ್ ಏನು ಮಾಡ್ತಿದ್ರು ಅಂತ? ನನಗೆ ಆ ಶೂಟಿಂಗ್ ಟೈಮಲ್ಲಿ ಇನ್ನೊಬ್ಬರ ಮಗಳು ಬಂದಿದ್ರಲ್ಲಿ, ಆ ಟೈಮಲ್ಲಿ ಎಸ್ಪೆಷಲಿ ಅವರು ಇದು ಫನ್ ಮಾಡೋದು ನಗೋದು ಆ ಥರದ್ದು ಇತ್ತಲ್ವ. ಆವಾಗ ಅವ್ರಿಗೆ ಹೇಳ್ತಾಯಿದ್ರು ಶೂಟಿಂಗ್ ಇದು ಅಷ್ಟೇಮ್ಮ ಇದು ಅಂತ. ಶೂಟಿಂಗ್ ಅಂದರೆ ಹಿಂಗಿರುತ್ತೆ, ನೀವು ಇದನ್ನು ತಿಳ್ಕೊಬೇಕು. ಅಂದರೆ ಒಂದು ಶೂಟಿಂಗ್ ಆ್ಯಕ್ಷನ್ ಅಂದಾಗ ಕಟ್ ಆ್ಯಕ್ಷನ್ ಅಂಡ್ ಕಟ್ ಅಲ್ಲೇ ಏನಿರ್ತದೆ ಅದನ್ನು ಒಂದು ಇದು ಮಾಡ್ತಾಯಿದ್ರು. ಅವರು ಇವಾಗ ಚಿಕ್ಕ ಏಜ್ ಅಲ್ವಲ್ಲ, ಅವ್ರಿಗೂ ಎಲ್ಲವೂ ಅರ್ಥ ಆಗುವಂಥ ಒಂದು ಎಲ್ಲವೂ ಅವರು ಫನ್ನಾಗಿ ತಗೋತದೆ. ಅದೇನು ಸಿನಿಮಾ, ಅವರು ಸಿನಿಮಾ ಮಾಡ್ತಾಯಿದ್ದಾರೆ ಕೂಡ, ಅವ್ರಿಗೆ ಅದು ಅರಿವಿದೆ. ಬಟ್ ಅವರು ಖುಷಿ ಪಡ್ತಾಯಿದ್ರು. ನನಗೆ ಅವಾಗ ಒಂದು ಈ ಜನ್ರೇಷನ್ ಇಷ್ಟಪಡ್ತಾಯಿದೆ ಅಂದರೆ ಇದು. ನನಗೆ ನಮ್ಮ ಗುರು ಶಿಷ್ಯರು ಹುಡುಗರೆಲ್ಲ ಫೋನ್ ಮಾಡಿದರು, ಈ ಸಾಂಗ್ ಕೇಳಿ ನಿಮಗೂ ಅರ್ಥ ಆಯ್ತಾನ ಸಾಂಗ್ ಇದೆಲ್ಲ ಅಂತ. ತುಂಬ ಅರ್ಥ ಆಯಿತು ಸರ್, ಎಸ್ಪೆಷಲಿ ಸ್ಟಾರ್ಟಿಂಗೇ ತುಂಬ ಇಷ್ಟ ಐತೆ ಅಂತಂದು ಇಷ್ಟ ಆಗುತ್ತೆ ಅಂತಂದು ಆವಾಗ ಖುಷಿ ಆಯಿತು. ಈಗಿನ ಜನ್ರೇಷನ್ನು ಕನೆಕ್ಟ್ ಆಗ್ತಾಯಿದೆ ಅಂತ. ಸರ್ ಒಂದೇ ಸಿನಿಮಾದಲ್ಲಿ ಇಷ್ಟೆಲ್ಲ ಸ್ಟಫ್ ಅಂದರೆ ಒಂದು ಕಡೆ ರಚಿತಾ ಅವರು, ವಿಜಯ್ ಸರ್, ರಾಜ್ಬೀರ್ ಶೆಟ್ಟರ್ದು ಕ್ಯಾರೆಕ್ಟರ್ಗಳು ಹೆಂಗೆ ಸರ್ 2.5 ಗಂಟೆಯಲ್ಲಿ ಇಷ್ಟೆಲ್ಲ ಲೆಜೆಂಡರಿ ಆ್ಯಕ್ಟರ್ಸ್ಗಳನ್ನೆಲ್ಲ ಒಟ್ಟಿಗೆ ಇಟ್ಟು ನಿಭಾಯಿಸೋದಿಲ್ಲ, ಎಷ್ಟು ಕಷ್ಟ ಆಯ್ತು ಅಂತ? ನಾನು ನಿಭಾಯಿಸೋದು ತುಂಬ ಕಷ್ಟ. ಅದೇ ಒಂದು ಇನ್ನೊಂದು ಸಿನಿಮಾದು ನಿಭಾಯಿಸೋದು ಎಲ್ಲರನ್ನ. ಸೊ ಬಟ್ ಅದ್ರಿಗಿಂತ ಹೆಚ್ಚಾಗಿ ಇವತ್ತು ಜನಗಳು ನೋಡೋಕ್ಕೆ ಒಂದು ಸ್ಕ್ರೀನಲ್ಲಿ ಬಂದಿದೆ ಅಲ್ವಾ, ಆಡಿಯನ್ಸ್ ಸಿನಿಮಾ ಪ್ರೇಮಿಗಳು ನೋಡೋಕ್ಕೆ. ಸೊ ಅದನ್ನು ತುಂಬ ಚಾಲೆಂಜಿಂಗ್. ಯಾಕಂದ್ರೆ ನನಗೆ ಒಂದೊಂದು ಸಲ ಅಚ್ಚುತಣ್ಣನೂ ಕೇಳಿದ ಡಬ್ಬಿಂಗ್ ಎಲ್ಲ ನಂದು ಅಷ್ಟು ಇಂಪಾರ್ಟೆಂಟಾಗಿ ಇಷ್ಟು ಇದೆ, ಅವ್ರದ್ದು ಇದೆ, ಇವ್ರದ್ದು ಇಷ್ಟು ಜನನೇ ಹೆಂಗ ನೀನು ಈ ಒಂದು ಟೈಮಲ್ಲಿ ಕರೆಕ್ಟಾಗಿ ಎಲ್ಲರೂ ಜಸ್ಟಿಸ್ ಕೊಡ್ತೀಯಾ ನೀನು ಅಂತ, ಇಲ್ಲ ಟ್ರಿಮ್ಮಲ್ಲಿ ಎತ್ತಿಬಿಡ್ತೀಯಾ ಅಂತ. ಯಾವುದೂ ಎತ್ತಲ್ಲ ಸರ್, ನೋಡಿ ನೀವು ಅಂತಂತಾನೆ. ಅಂದರೆ ಅಲ್ಲಿರೋ ನಟರಿಗೂ ಒಂದು ಇಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಜಸ್ಟಿಸ್ ಕೊಡ್ತಾನೆ ಇವನು ಇರೋದು ಒಂದು ಟೈಮಲ್ಲಿ. ಸರ್ ಇದು ಎಲ್ಲ ಸಿನಿಮಾ ಥರ ಅಲ್ಲ, ಒಂದು ಹೀರೋ ಇದ್ರೇ ಆಗ್ಬಿಡುತ್ತೆ ಅನ್ನೋದಿಲ್ಲ. ಎಲ್ಲ ಪಾತ್ರಗಳು ದುಡಿದಾಗ ಅದು ಹೀರೋ ಪಾತ್ರ ಹೈಲೈಟ್ ಆಗುತ್ತೆ. ಸೊ ನಿಮ್ಮೆಲ್ಲ ಪಾತ್ರಗಳು ತುಂಬ ಇಂಪಾರ್ಟೆಂಟ್. ಇದು ನೋಡಿ ನೀವು ಸಿನಿಮಾದಲ್ಲಿ ಎಷ್ಟು ಜಸ್ಟಿಸ್, ನಾನು ಯಾವುದು ಟ್ರಿಮ್ ಮಾಡಲ್ಲ ಅಂತ ಇದು ಮಾಡಿದೆ. ನಾನು ಇದುವರೆಗೂ ಸಿನಿಮಾ ನಾನು ಟ್ರಿಮ್ ಮಾಡಿ ಫ್ರೀಸ್ ಮಾಡಿದ್ನಲ್ಲ, ಒಂದು ಸೀನು ಡಿಲೀಟ್ ಮಾಡಿಲ್ಲ ನಾನು. ಸೀನನ್ನ ಇಲ್ಲಿಂದ ಸ್ವಲ್ಪ ಇದು ವೇಸ್ಟೇಜ್ ತೆಗೆದಿರ್ಬೋದು, ಆಫೇ ಇಟ್ಕೊಂಡಿರ್ಬೋದು, ಬಿಟ್ಟರೆ ನಾನು ಸೀನು ಅಂತ ನಾನು ಡಿಲೀಟ್ ಮಾಡಲೇ ಇಲ್ಲ ಇಡೀ ಸಿನಿಮಾದಲ್ಲಿ. ನನಗೆ ಎಷ್ಟು ಸೀನ್ಸ್ ಬರುತ್ತೆ ಅಷ್ಟು ಸೀನ್ಸಲ್ಲಿ ಒಂದು ಚೌಕಟ್ಟಲ್ಲೇ ಇರೋದು. ಸೊ ನಾನು ಅಚ್ಚುತನಿಗೆ ಹೇಳ್ಬೇಕು, ನಾನು ಎಲ್ಲ ನೀವು ಶೂಟ್ ಮಾಡಿದ್ದೆಲ್ಲ ಇದರಲ್ಲಿದೆ ನೋಡಿ ಅಂತ. ಸೊ ಅದೇ ಎಲ್ಲರನ್ನೂ ಇಟ್ಟು ಜಸ್ಟಿಸ್ ಕೊಡೋದಿದೆಯಲ್ಲ, ಕ್ಯಾರೆಕ್ಟ್ರನ್ನ ಸರ್ಕಲ್ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಅದು ಈ ಸಿನಿಮಾದಲ್ಲಿ ಅದ್ಭುತವಾಗಿದೆ. ನಾನು ನೋಡಿರೋ ಹಾಗೆ ತುಂಬ ಕಷ್ಟ. ಬಟ್ ಇದು ಏನೋ ನನಗೆ ಅದು ಒಂದು ಸಮಯ ಅಂತಾರಲ್ಲ, ಆ ಸಮಯದಲ್ಲಿ ಎಲ್ಲ ಪಾತ್ರಗಳು ಒಂದು ಜಸ್ಟಿಸ್ ಸಿಕ್ಕು ಸರ್ಕಲ್ ಆಗಿದೆ. ಒಂದಕ್ಕೊಂದು ಪಾತ್ರಗಳಿಗೆ ಇದಿಲ್ಲ ಅಂದರೆ ಸಿನಿಮಾ ಇಲ್ಲ, ಈ ಪಾತ್ರ ಇಲ್ಲ ಅಂದರೆ ಸಿನಿಮಾ ಇಲ್ಲ ಅಂತ ಅನ್ಸೋದಂತೂ ಸತ್ಯ.